ಉದ್ಯೋಗ ಸೇವೆ, ಉದಾಹರಣೆಗೆ ನೀವೆಲ್ಲ ಒಂದು ಕೆಲಸ ಮಾಡ್ತಿರ್ತೀರಾ, ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳ್ತಾರಲ್ವಾ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲದು, ಆಯ್ತಾ. ಸೊ ನೀವು ಏನು ಉದ್ಯೋಗ ಮಾಡ್ತಾ ಇರ್ತೀರಿ, ಆ ಉದ್ಯೋಗದಲ್ಲಿ ದಿನನಿತ್ಯದ ಉದ್ಯೋಗ ನಾನು ಮಾತಾಡ್ತಿರೋ, ಡೇ ಟು ಡೇ ಲೈಫ್, ದಿನ ಬೆಳಗ್ಗೆ ಎದ್ದೇನು ಉದ್ಯೋಗ ಮಾಡ್ತಿರ್ತೀರಲ್ಲ, ಅದರಲ್ಲಿ ಒಂದು ಸ್ವಲ್ಪ ಏಳಿಗೆ ನಿಮಗೆ ಬೇಕು ಅಂತಂದರೆ ಆರೋಗ್ಯ ವೃದ್ಧಿಯನ್ನು ಮಾಡ್ತಕ್ಕಂಥ ವಿಚಾರ ಒಂದು ಕಡೆ, ಯಾವುದೋ ಒಂದು ರೋಗ, ಯಾವುದೋ ಒಂದು ಎಂತ ಹೇಳ್ತೀವಿ ನಿಮಗೆ ಸಮಸ್ಯೆ ಬಂದ್ಬಿಟ್ಟಿದೆ, ರೋಗ ಥರ ಬಂದ್ಬಿಟ್ಟಿದೆ, ಏನೋ ಒಂದು ಸಮಸ್ಯೆ ಆರೋಗ್ಯವಾದ ಆಗ್ಬಿಟ್ಟಿದೆ ನಿಮಗೆ, ಅದರಿಂದ ಹೊರಗಡೆ ಬರಬೇಕು. ಯಾರು ಶತ್ರುಗಳ ಮುಂದೆ ನಾನು ಸೋದೋಬೇಕು ಅಂತ ಅನ್ಕೊಂತೀರಾ? ಇಲ್ಲ. ಪ್ರತಿಯೊಬ್ಬರಿಗೂ ಬೇಕಾಗಿರುವುದು ಜಯ. ಅದು ನಮಗೆ ತೊಂದರೆ ಕೊಡ್ತಕ್ಕಂತಹ, ನಮ್ಮ ಸೋಲನ್ನೇ ಬಯಸ್ತಕ್ಕಂತಹ, ನಮ್ಮನ್ನು ಸೋಲಿಸ್ಲಿಕ್ಕೆ, ನಮಗೆ ಮೋಸ ಮಾಡಲಿಕ್ಕೆ ಕಾಯ್ತಾ ಇರತಕ್ಕಂತಹ, ಯಾವಾಗಲೂ ನಮಗೆ ಮೋಸ ಮಾಡ್ತಾ ಇರತಕ್ಕಂತಹ ನಮ್ಮ ಶತ್ರುಗಳು ಅಂತ ಏನಿರ್ತಾರಲ್ಲ, ಆ ಶತ್ರುಗಳ ಮೇಲೆ ಜಯ ಸಿಗ್ತದೆ ಅಂದರೆ ಯಾರಿಗೆ ಬೇಡ? ನಾನು ಏನನ್ನು ಮಾಡಿದರೆ ಈ ಅಪವಾದದಿಂದ ಹೊರಬರಬಹುದು, ಆ ಸುಳ್ಳು ಅಪವಾದಗಳು ನನ್ನ ತಲೆ ಮೇಲೆ ಇಟ್ಟಿದಾರಲ್ಲ, ಅದರಿಂದ ನಾನು ಹೊರಬರುವುದು ಹೇಗೆ? ಮೀನರಾಶಿಯವರಿಗೆ ರವಿಗ್ರಹದ ಪ್ರಾಮುಖ್ಯತೆಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಅಂದರೆ ರವಿಗ್ರಹ ಅಂದರೆ ಸೂರ್ಯಗ್ರಹ, ಗ್ರಹಾಧಿಪ, ನವಗ್ರಹಗಳಲ್ಲಿ ಒಡೆಯ ಸೂರ್ಯ ಅಂತ ಕರೀತಾರೆ. ಸೊ ಆದ್ದರಿಂದ ಅಂತಹ ಗ್ರಹಗಳೊಡೆಯ ಸೂರ್ಯನ ಅನುಗ್ರಹ ಮೀನರಾಶಿಯವರಿಗೆ ಯಾಕೆ ಬೇಕು? ಮೀನರಾಶಿಯವರು ಸೂರ್ಯನ ಆರಾಧನೆಯನ್ನು ಮಾಡಿಕೊಂಡ್ರೆ ಅವರ ಅಂದರೆ ಮೀನರಾಶಿಯವರ ಯಾವ ಯಾವ ಸಮಸ್ಯೆಗಳು ಪರಿಹಾರ ಆಗಲಿದೆ, ಹಾಗೂ ಯಾವ ರೀತಿಯಲ್ಲಿ ಆರಾಧನೆಯನ್ನು ಮಾಡಬೇಕು, ಇದೆಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ. ಆದರೆ ಸಂಕ್ಷಿಪ್ತವಾಗಿ ಅಂದರೆ ಟೈಮ್ ಬೌಂಡಿಂಗ್ ಮಾಡ್ಕೊಳ್ತಾನೆ, ಒಂದು 10-15 ನಿಮಿಷ ಒಳಗೆ ವಿಡಿಯೋ ತಿಳಿಸ್ಬಿಡ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಬಹಳ ಬಹಳ ಇಂಪಾರ್ಟೆಂಟ್ ಆದ ವಿಚಾರಗಳು, ಪ್ರತಿಯೊಬ್ಬ ಮೀನರಾಶಿಯವರಿಗೆ ಓಹೋ ಇಂಥ ವಿಚಾರ ನಂಗೆ ಗೊತ್ತೇ ಇರಲ್ಲ ಇದು ಅನ್ನುವಂಥ ವಿಚಾರಗಳಾಗಿರುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ಒಂದು ಸಹಾಯ ಮಾಡಿ, ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋ ಲಿಂಕ್ ಇರುತ್ತಲ್ಲ, ಕೆಳಗಡೆ ಹಿಂಗೆ ಶೇರ್ ಲಿಂಕ್ ಇರುತ್ತಲ್ಲ, ಶೇರ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಖಂಡಿತವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ. ನನಗಿದು ತುಂಬ ಇಂಪಾರ್ಟೆಂಟ್ ವಿಡಿಯೋ, ನಂಗೆ ಗೊತ್ತೇ ಇರಲ್ಲ, ನಂಗೆ ಇದು ಬೇಕಾಗಿತ್ತು, ಸೂಪರ್ ಆಗಿತ್ತು ವಿಡಿಯೋ ಅಂತ ಹೇಳ್ತಾರೆ ನಿಮಗೆ. ಸೊ ಅಷ್ಟು ಒಳ್ಳೆಯ ವಿಡಿಯೋ, ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ, ಗೊತ್ತಲ್ವಾ. ಆಮೇಲೆ ಬಹಳ ಮುಖ್ಯವಾಗಿ ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ನ. ಈ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಕೆಳಗಡೆ ಸೇವ್ ಅಂತ ಇರುತ್ತೆ, ವಿಡಿಯೋನ ಸೇವ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ, ದಯವಿಟ್ಟು ವಿಡಿಯೋನ ಸೇವ್ ಮಾಡ್ಕೊಂಬಿಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಕೆಳಗಡೆ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ಗಳೆಲ್ಲ ಓದ್ತಾ ಇರ್ತೇನೆ. ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನಾನು ಕಮೆಂಟ್ಸ್ ಅಂತೂ ಓದ್ತಾ ಇರ್ತೇನೆ. ಸಮಯ ಸಿಕ್ಕಾಗ ನಾನು ಅದಕ್ಕೆ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ, ಪ್ರಶ್ನೆಗಳಿಗೆ ಉತ್ತರ ಸಹ ನಾನು ಕೊಡ್ತಾ ಇರ್ತೇನೆ, ಸಮಯ ಸಿಗಬೇಕಷ್ಟೇ. ಸೊ ಖಂಡಿತವಾಗಿ ನೀವು ಕಮೆಂಟ್ ಮಾಡಬಹುದಾಗಿರ್ತದೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಮೀನರಾಶಿಯವರ ರವಿ ರಹಸ್ಯ ವಿಚಾರಗಳು. ನೀವು ಮೀನರಾಶಿಯವರಾಗಿದ್ದು ಉದ್ಯೋಗ ಸೇವೆ, ಉದಾಹರಣೆಗೆ ನೀವೆಲ್ಲ ಒಂದು ಕೆಲಸ ಮಾಡ್ತಿರ್ತೀರಾ, ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳ್ತಾರಲ್ವಾ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲದು, ಆಯ್ತಾ. ಸೊ ನೀವು ಏನು ಉದ್ಯೋಗ ಮಾಡ್ತಾ ಇರ್ತೀರಿ, ಆ ಉದ್ಯೋಗದಲ್ಲಿ ದಿನನಿತ್ಯದ ಉದ್ಯೋಗ ನಾನು ಮಾತಾಡ್ತಿರೋ, ಡೇ ಟು ಡೇ ಲೈಫ್, ದಿನ ಬೆಳಗ್ಗೆ ಎದ್ದೇನು ಉದ್ಯೋಗ ಮಾಡ್ತಿರ್ತೀರಲ್ಲ, ಅದರಲ್ಲಿ ಒಂದು ಸ್ವಲ್ಪ ಏಳಿಗೆ ನಿಮಗೆ ಬೇಕು ಅಂತಂದರೆ ನೀವು ರವಿ ಆರಾಧನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ಉದ್ಯೋಗ ಕಾರಕ ರವಿ ಆಗಿರೋದ್ರಿಂದಾಗಿ ನೀವು ನಿರುದ್ಯೋಗಿ ಮೀನರಾಶಿಯವರಿಗೆ ಉದ್ಯೋಗ ಬೇಕು ಅಂದರೂ ರವಿ ಆರಾಧನೆ ಮಾಡಿದ್ರೆ ಉದ್ಯೋಗ ಸಿಕ್ಬಿಡುತ್ತೆ ಅವರಿಗೆ. ಅಷ್ಟೇ ಅಲ್ಲದೆ ಡೇ ಟು ಡೇ ಲೈಫಲ್ಲಿ ದಿನ ನಾನೇನು ಜಾಬಿಗೆ ಹೋಗ್ತಾ ಇದ್ದೀನಿ, ನಾನು ನೆಮ್ಮದಿಯಿಂದ ನನ್ನ ಕೆಲಸ ನಾನು ಮಾಡಬೇಕು. ದಿನ ಏನು ನಾನು ಜಾಬಿಗೆ ಹೋಗ್ತಾ ಇದ್ದೀನಿ, ನನಗೆ ಯಾರೂ ಅಲ್ಲಿ ತೊಂದರೆ ಕೊಡಬಾರ್ದು. ದಿನ ನಾನೇನು ಜಾಬ್ ಮಾಡ್ತಾ ಇದ್ದೀನಿ, ನನಗೆ ಕರೆಕ್ಟಾಗಿ ಸ್ಯಾಲ್ರಿ ಕರೆಕ್ಟಾಗಿ ಆಗ್ಬಿಡಬೇಕು. ದಿನ ನಾನೇನು ಜಾಬಿಗೆ ಹೋಗ್ತಾ ಇದ್ದೀನಿ, ಅಲ್ಲೊಂದು ಪ್ರಮೋಷನ್ ಸಿಗಬೇಕು, ನನಗೊಂದು ಸ್ಯಾಲ್ರಿ ಹೈಕ್ ಸಿಗಬೇಕು, ನನಗಲ್ಲೊಂದು ಉದ್ಯೋಗ, ಸದೃಢವಾದ ಉದ್ಯೋಗ ಪರ್ಮನೆಂಟ್ ಆಗಬೇಕು, ನನಗೆ ಜಾಬ್ ಪರ್ಮನೆಂಟ್ ಆಗಬೇಕು, ನನಗೆ ರೆಕಗ್ನೈಸೇಷನ್ ಸಿಗಬೇಕು, ನಾನು ಕೆಲಸ ಮಾಡೋ ಜಾಗದಲ್ಲಿ ನಾನೆಲ್ಲ ಗುರುತಿಸ್ಬೇಕು ನನ್ನ ಕಷ್ಟವನ್ನು. ಇದು ರವಿಯಿಂದ ಮಾತ್ರ ಸಾಧ್ಯ. ನೀವು ಮೀನರಾಶಿಯವರು ರವಿ ಆರಾಧನೆಯನ್ನು, ಸೂರ್ಯನ ಆರಾಧನೆಯನ್ನು ಮಾಡಿಕೊಂಡ್ರಿ ಅಂತ ಆದರೆ ಹೇಗೆ ಮಾಡಬೇಕು ಗುರುಗಳೇ, ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಎಂಡ್ ತನಕ ನೋಡಿ. ಖಂಡಿತವಾಗಿ ನೀವು ಸೂರ್ಯನ ಆರಾಧನೆ ಮಾಡಿದ್ರೆ ನಿಮಗೆ ಈ ಎಲ್ಲ ವಿಚಾರಗಳು ಅನುಕೂಲ ಆಗುತ್ತೆ, ಆಯ್ತಲ್ವಾ. ಅಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ವಿಚಾರಗಳಿದೆ. ನೀವು ಮೀನರಾಶಿಯವರಾಗಿದ್ದು ರೋಗ ಬಾಧೆಗಳಿಂದ ಹೊರಬರಬೇಕು ಅಂತಿದ್ರೆ, ರೋಗ ಬಾಧೆಗಳು, ಇವಾಗ ಆರೋಗ್ಯ ವೃದ್ಧಿಯನ್ನು ಮಾಡತಕ್ಕಂಥ ವಿಚಾರ ಒಂದು ಕಡೆ, ಯಾವುದೋ ಒಂದು ರೋಗ, ಯಾವುದೋ ಒಂದು ಎಂತ ಹೇಳ್ತೀವಿ ನಿಮಗೆ ಸಮಸ್ಯೆ ಬಂದ್ಬಿಟ್ಟಿದೆ, ರೋಗ ಥರ ಬಂದ್ಬಿಟ್ಟಿದೆ, ಏನೋ ಒಂದು ಸಮಸ್ಯೆ ಆರೋಗ್ಯವಾದ ಆಗ್ಬಿಟ್ಟಿದೆ ನಿಮಗೆ, ಅದರಿಂದ ಹೊರಗಡೆ ಬರಬೇಕು.
ರವಿ ಆರಾಧನೆ ಮಾಡ್ಬೇಕು. ಯಾಕಂದ್ರೆ ರೋಗಕಾರಕನಾಗಿರ್ತಾರೆ, ಷಷ್ಠ್ಯಾಧಿಪತಿ ಮೀನರಾಶಿಯವರಿಗೆ. ಸೊ ಅದರಿಂದ ನಿಮಗೆ ಯಾವುದೇ ರೋಗ ಬಾಧೆ ತಗುಲಿದೆ ಅಂತ ಆದರೆ, ಅದರಿಂದ ಹೊರಬರಬೇಕು ನೀವು ಅಂತ ಆದರೆ ನೀವು ರವಿ ಆರಾಧನೆ ಏನು ಮಾಡಬೇಕು? ಅಫ್ಕೋರ್ಸ್ ನೀವು ಡಾಕ್ಟರ್ ಹತ್ರ ಹೋಗಬೇಕು, ಔಷಧಿ ತೊಗೋಬೇಕು, ಎಲ್ಲದೂ ಹೌದು. ಗುರುಳೆ ನಾನು ಎಷ್ಟು ಡಾಕ್ಟ್ರುಗಳಾಗ್ಬಿಟ್ಟು, ಎಷ್ಟು ಔಷಧಿಗಳಾಗ್ಬಿಟ್ಟು, ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟೆ. ಆಯುರ್ವೇದ ಆಯಿತು, ಹೋಮಿಯೋಪತಿ ಆಯಿತು, ಅಲೋಪತಿ ಆಯಿತು, ನನಗೆ ಗೊತ್ತಾಗ್ತಾ ಇಲ್ಲ, ಇನ್ನು ಯಾವ ಪತಿಗಳು ಬಾಕಿ ಇದಾವೆ ಹೇಳೋ ಗುರುಗಳ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇದ್ದಾಗ ಒಂದು ಸ್ವಲ್ಪ ರವಿ ಆರಾಧನೆ ಮಾಡ್ಕೊಂಡು ನೀವು ಔಷಧೋಪಚಾರಗಳು ಮಾಡಿದ್ರೆ, ರವಿ ಆರಾಧನೆ, ಸೂರ್ಯನ ಆರಾಧನೆಯನ್ನು ಮಾಡಿಕೊಂಡು ನೀವು ಡಾಕ್ಟರ್ಗಳ ಹತ್ರ ಹೋಗಿ ಟ್ರೀಟ್ಮೆಂಟ್ಗಳು ತೊಗೊಂಡ್ರೆ ಕೆಲಸ ಚೆನ್ನಾಗಿ ಮಾಡುತ್ತೆ. ರೋಗ ಬಾಧೆಯನ್ನು ಪರಿಹಾರ ಮಾಡುವ ಶಕ್ತಿ ಇರತಕ್ಕಂಥದ್ದು ರವಿಗ್ರಹಕ್ಕೆ ಮೀನರಾಶಿಯವರಿಗೆ. ಮೀನರಾಶಿಯವರ ಯಾವುದೇ ರೋಗ ಬಾಧೆಗಳಿರಲಿ ರವಿ ಆರಾಧನೆ ಮಾಡಿಕೊಂಡ್ರೆ ಸಾಕು, ಪರಿಹಾರ ಆಗುತ್ತೆ ರೋಗ. ಅದ್ಭುತವಾದಂಥ ಆರೋಗ್ಯ ಸಿಗಲಿದೆ. ರವಿ ಆರಾಧನೆ ಮಾಡಬೇಕು. ಹೇಗೆ ಮಾಡಬೇಕು ಹೇಳ್ತೇನೆ, ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. ಇನ್ನು ನೀವು ಮೀನರಾಶಿಯವರಾಗಿದ್ದು ಶತ್ರುಗಳ ಮೇಲೆ ಜಯ ಬೇಕಾದರೆ, ಯಾರಿಗೆ ಬೇಡ ರೀ, ಯಾರು ಶತ್ರುಗಳ ಮುಂದೆ ನಾನು ಸೋದೋಬೇಕು ಅಂತ ಅನ್ಕೊಂತೀರಾ? ಇಲ್ಲ, ಪ್ರತಿಯೊಬ್ಬರಿಗೂ ಬೇಕಾಗಿರುವುದು ಜಯ. ಅದು ನಮಗೆ ತೊಂದರೆ ಕೊಡ್ತಕ್ಕಂತಹ, ನಮ್ಮ ಸೋಲನ್ನೇ ಬಯಸ್ತಕ್ಕಂತಹ, ನಮ್ಮನ್ನು ಸೋಲಿಸ್ಲಿಕ್ಕೆ, ನಮಗೆ ಮೋಸ ಮಾಡಲಿಕ್ಕೆ ಕಾಯ್ತಾ ಇರತಕ್ಕಂತಹ, ಯಾವಾಗಲೂ ನಮಗೆ ಮೋಸ ಮಾಡ್ತಾ ಇರತಕ್ಕಂತಹ ನಮ್ಮ ಶತ್ರುಗಳು ಅಂತೇನಿರ್ತಾರಲ್ಲ, ಆ ಶತ್ರುಗಳ ಮೇಲೆ ಜಯ ಸಿಗ್ತದೆ ಅಂದರೆ ಯಾರಿಗೆ ಬೇಡ? ಸೊ ಮೀನರಾಶಿಯವರು ಸೂರ್ಯನ ಆರಾಧನೆ, ರವಿಗ್ರಹದ ಆರಾಧನೆ ಮಾಡಿಕೊಂಡ್ರೆ ಶತ್ರುಗಳ ಮೇಲೆ ಜಯ ಸಿಗಲಿದೆ. ಯಾರೇ ಶತ್ರುಗಳಾಗಿರಲಿ, ಗಂಡಸರಾಗಿರಲಿ, ಹೆಂಗಸರಾಗಿರಲಿ, ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ವಯೋವೃದ್ಧರಾಗಿರಲಿ, ಯಂಗ್ಸ್ಟರ್ ಆಗಿರಲಿ, ಹೆಣ್ಣಾಗಿರಲಿ, ಗಂಡಾಗಿರಲಿ, ಸಮಾಜದಲ್ಲಿ ದೊಡ್ಡ ಹೆಸರಿರ್ತಕ್ಕಂಥವರಾಗಿರಲಿ, ರಾಜಕೀಯ ಧುರೀಣರಾಗಿರಲಿ, ಶ್ರೀಮಂತ ವರ್ತಕ ಬಿಸ್ನೆಸ್ ಮೆನ್ ಆಗಿರಲಿ, ದೊಡ್ಡ ಆಫೀಸರ್ ಆಗಿರಲಿ, ಸಂಬಂಧ ಇಲ್ಲ. ನೀವು ಮೀನರಾಶಿಯವರು ನಿಮ್ಮ ಶತ್ರು ಆಗಿದ್ರೆ, ಅವರ ಮೇಲೆ ನಿಮಗೆ ಜಯ ಬೇಕು ಅಂತ ಆದರೆ ರವಿ ಆರಾಧನೆ ಸ್ಟಾರ್ಟ್ ಮಾಡಬೇಕು, ಸೂರ್ಯನ ಆರಾಧನೆ. ಯಾವ ಮೀನರಾಶಿಯವರು ಸೂರ್ಯನ ಆರಾಧನೆ ಮಾಡ್ತಾರೋ ಅವರ ಶತ್ರುಗಳ ಮೇಲೆ ಅವರಿಗೆ ಜಯ ಸಿಗುತ್ತೆ ಅಂತ ಆಯ್ತಲ್ವಾ? ಶತ್ರುನ ಸೋಲಿಸ್ತೀರಾ, ನೀವೇ ಗೆಲ್ತೀರಾ ಅಂತ. ಗೆಲುವು ಯಾರಿಗೆ ಬೇಡ? ಬೇಕು. ರವಿ ಆರಾಧನೆ, ಸೂರ್ಯನ ಆರಾಧನೆಯನ್ನು ಶುರು ಮಾಡಬೇಕು. ಹೇಗೆ ಮಾಡಬೇಕು ಹೇಳ್ತೇನೆ ಈಗ ಮುಂದೆ. ಇನ್ನು ನೀವು ಮೀನರಾಶಿಯವರು ವಿವಾದಗಳಲ್ಲಿ ಸಿಲುಕೊಂಡಿದ್ರೆ, ಯಾವುದೋ ಒಂದು ವಿವಾದ ನನ್ನ ತಲೆ ಮೇಲೆ ಬಂದ್ಬಿಟ್ಟಿದೆ ಗುರುಗಳೇ, ಅದರಿಂದ ಹೇಗೆ ಹೊರಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾನು ತಪ್ಪು ಮಾಡಿಲ್ಲ, ಆಯ್ತಾ, ನಾನು ಮಾಡದೇ ಇರುವ ಒಂದು ತಪ್ಪನ್ನು ನನ್ನ ಮೇಲೆ ಹಾಕಿ ರುಬ್ಬುತ್ತಾ ಇದ್ದಾರೆ. ಈಗ ಕೇಳಿದ್ರೆ ಸಾಡೆ ಸಾತಿ ಅಂತಾರೆ, ಮತ್ತೊಂದು ಅಂತಾರೆ, ಇನ್ನೊಂದು ಅಂತಾರೆ, ಏನೇನೋ ಹೇಳ್ತಾರೆ. ನಾನು ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ನಾನು ಏನನ್ನು ಮಾಡಿದರೆ ಈ ಅಪವಾದದಿಂದ ಹೊರಬರಬಹುದು, ಆ ಸುಳ್ಳು ಅಪವಾದಗಳು ನನ್ನ ತಲೆ ಮೇಲೆ ಇಟ್ಟಿದಾರಲ್ಲ, ಅದರಿಂದ ನಾನು ಹೊರಬರುವುದು ಹೇಗೆ? ಮತ್ತೆ ಪುನಃ ನಾನು ಕಳೆದುಕೊಂಡಿರುವ ನನ್ನ ಮರ್ಯಾದೆಗಳನ್ನು ವಾಪಸ್ ಸಂಪಾದನೆ ಮಾಡೋದು ಹೇಗೆ? ಗೌರವವನ್ನು ವಾಪಸ್ ಸಂಪಾದನೆ ಮಾಡೋದು ಹೇಗೆ? 4 ಜನ ಮತ್ತೆ ವಾಪಸ್ ನನಗೆ ಗೌರವ ಕೊಡಬೇಕು ಅಂದರೆ ಏನು ಮಾಡಬೇಕು ನಾನು? ನೀವು ಮೀನರಾಶಿಯವರಾದರೆ ರವಿ ಆರಾಧನೆ ಮಾಡಬೇಕು. ಯಾವ ಮೀನರಾಶಿಯವರು ಸೂರ್ಯನ ಆರಾಧನೆಯನ್ನ, ರವಿಯ ಆರಾಧನೆಯನ್ನ ಮಾಡಿಕೊಳ್ತಾರೋ ಅವರ ಮೇಲಿರುವ ಎಲ್ಲ ಅಪವಾದಗಳು ಮಾಯ ಆಗುತ್ತೆ. ಶಿಸ್ತು, ಸಂಯಮ ನಿಮ್ಮ ಜೀವನಕ್ಕೆ ಮತ್ತೆ ವಾಪಸ್ ಬರ್ತದೆ. ನಿಮಗೆ ಒಳ್ಳೆಯ ಗೌರವ, ಮರ್ಯಾದೆಗಳು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ರವಿ ತುಂಬ ಸಹಾಯ ಮಾಡ್ತಾನೆ. ನನ್ನ ಮೇಲಿಂತ ಅಪಾದನೆ ಹಾಕ್ಬಿಟ್ರು ಅಂತ ಮುಳಲ್ಲಿ ಕೂತ್ಕೊಂಡು ಅಳೋಬುದು ಬಿಟ್ಟು ರವಿಯ ಆರಾಧನೆಯನ್ನ ಶುರು ಮಾಡ್ಕೊಳ್ಳಿ. ಆ ಕಡೆ ಶತ್ರುವಿನ ಮೇಲೆ ನಿಮಗೆ ವಿಜಯವೂ ಸಿಗ್ತದೆ, ಈ ಕಡೆ ನಿಮ್ಮ ಅಪವಾದಗಳನ್ನು ನೀವು ತೊಳೆದು ಹಾಕಿಬಿಡ್ತೀರಾ. ನಿಮ್ಮ ಇಮೇಜ್ ಕ್ಲೀನ್ ಆಗಿಬಿಡುತ್ತೆ. ಒಳ್ಳೆ ಕ್ಲೀನ್, ಕ್ಲಿಸ್ಟರ್, ಅದ್ಭುತವಾದಂತಹ ಕ್ಲೀನ್ ಆಗಿರ್ತಕ್ಕಂತಹ, ಕ್ಲಿಯರ್ ಆಗಿರ್ತಕ್ಕಂತಹ, ಅದ್ಭುತವಾಗಿರ್ತಕ್ಕಂತಹ ಇಮೇಜ್ ನಿಮಗೆ ಸಿಗ್ತದೆ. ನೀವು ತುಂಬಾ ಒಳ್ಳೆ ಮನುಷ್ಯರು ಅಂತ ಆಗ್ತದೆ. ನಿಮ್ಮ ತಪ್ಪಿಲ್ಲ ಅಂತ ಗೊತ್ತಾಗ್ತದೆ. ಪ್ರಪಂಚ ನಿಮಗೆ ಗೌರವಿಸಲಿಕ್ಕೆ ಶುರು ಮಾಡ್ತಾರೆ. ಜನ ನಿಮ್ಮನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನೇನು ಬೇಕು ನಿಮಗೆ? ಅಪವಾದದಿಂದ ಹೊರಬರಬೇಕಾ? ರವಿ ಆರಾಧನೆ ಮಾಡ್ಕೊಳ್ಬೇಕು. ಹೇಗೆ ಮಾಡಬೇಕು ಈ ವಿಡಿಯೋ ಹಂಗೆ ಹೇಳ್ತೀನಿ ಈಗ. ಇನ್ನು ಅಪವಾದಗಳಿಗಿನ್ನ ಅವಮಾನ ತುಂಬ ಜಾಸ್ತಿ ಕೊಡೋದು ಯಾವುದು ಗೊತ್ತಾ? ಈಗ ಅಟ್ಲೀಸ್ಟ್ ಅಪವಾದ ಬಂತು ಅಂತಂದರೆ ನಾನು ಮಾಡಿಲ್ಲ ಅನ್ನೋದು ನನಗಾರು ಗೊತ್ತಿದೆಯಲ್ಲಪ್ಪ, ನನ್ನ ಮನಸ್ಸಿಗೆ ಗೊತ್ತಿದೆಯಲ್ಲಪ್ಪ ಅಂತ, ಅಥವಾ ಆತ್ಮೀಯರಾದರೂ ಕೂಡ ನಂಬೋದಿಲ್ಲ ನೀವು ಮಾಡಿಲ್ಲ ಹಂಗೆ ಅಂಥೇಳಿ. ಆ ಲೆಕ್ಕದಲ್ಲಿ ಸ್ವಲ್ಪ ದುಃಖ ಕಡಿಮೆ ಆಗ್ಬೋದು. ಆದರೆ ಬಹಳ ದುಃಖಕರ ವಿಚಾರ ಸಾಲ. ನೀವು ಮೀನರಾಶಿಯವರಿನ ಸಾಲಗಳಿಂದ ಅವಮಾನಿತರಾಗ್ತೀರಲ್ಲ. ಯಾವಾಗ ತೀರಿಸ್ತೀಯಪ್ಪ ನನ್ನ ಸಾಲ? ತಲೆಗಿಲೆ ಕೆಟ್ಟಿದ್ಯಾ? ಏನು ಮಾತಾಡ್ತೀಯ? ಎಷ್ಟು ದಿವಸ ಆಯ್ತು ಇಸ್ಕೊಂಡು? ಏನು ಹೇಳಿದ್ರಿ ಅವಾಗ ನೀವು?
ಏನಮ್ಮ ಯಾವಾಗ ಕೊಡ್ತೀಯ ನನ್ನ ಕಾಸು ಅಂತ ಹೇಳ್ಬಿಟ್ಟು ನಿಮ್ಮ ತಲೆ ಮೇಲೆ ಕೂತ್ಕೊತಾರಲ್ಲ, ಆ ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳುವಂತಹ ವಿಚಾರಗಳೇನಿದೆಯಲ್ಲ, ಎಲ್ಲರ ಮುಂದೆ ನಿಮ್ಮ ಮರ್ಯಾದೆ ತೆಗಿತಾರಲ್ಲ, ನನ್ನ ದುಡ್ಡು ವಾಪಸ್ ಕೊಡು ಅಂತ ಹೇಳಿ, ಆ ಅವಮಾನಗಳಿಂದ ನೀವು ಹೊರಬರಬೇಕು. ಬೀಸೋದೊಡನೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ರವಿ ಆರಾಧನೆ ಮಾಡಿದ್ರೆ ಮೀನರಾಶಿಯವರು ಸಾಲಗಾರರ ಕಾಟದಿಂದ ಮುಕ್ತಿ. ನೀವೇ ಸಾಲ ಕೊಟ್ಬಿಟ್ಟಿದ್ರೆ ವಾಪಸ್ ಕೊಡ್ತಾ ಇಲ್ಲ, ಆ ವಿಚಾರದಲ್ಲೂ ಅನುಕೂಲ. ನೋಡಿ, ಮೀನರಾಶಿಯವರು ಸಾಲ ಮಾಡಬೇಕು ಅಂದ್ಕೊಂಡ್ರೆ, ಬೇಗ ಸಾಲ ಸಿಗಬೇಕು ಅಂತಾದರೆ ಆ ಸಿಬಿಲ್ ಪ್ರಾಬ್ಲಮ್, ಮತ್ತೊಂದು ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್ ಏನೇ ಇರಲಿ, ಇವತ್ತಲ್ವಾ ದೈವಾನುಗ್ರಹದಿಂದ ಸಾಲ ಬೇಗ ನಿಮ್ಗೆ ಸ್ಯಾಂಕ್ಷನ್ ಆಗಬೇಕು ಅಂತಂದರೆ ರವಿ ಆರಾಧನೆ ಮಾಡಬೇಕು. ತುಂಬ ಸಾಲ ತೊಗೊಂಡ್ಬಿಟ್ಟಿದ್ದೀನಿ, ಅದನ್ನು ತೀರಿಸ್ಬಿಡ್ಬೇಕು ಬೇಗ, ತುಂಬ ದಿನ ಅವಮಾನ ಆಗ್ತಾ ಇದೆ ಅಂತಂದರೆ ರವಿ ಆರಾಧನೆ ಮಾಡಬೇಕು. ಗೊತ್ತಿಲ್ಲೋ ಕೊಟ್ಟುಬಿಟ್ಟಿದ್ದೀನಿ ಸರ್, ಏನೋ ಅಯ್ಯೋ ಪಾಪ ಅನ್ನಿಸ್ತು, ಕೊಟ್ಟುಬಿಟ್ಟೆ, ಇವಾಗ ವಾಪಸ್ ಕೊಡ್ತಾ ಇಲ್ಲ, ನಂಗೆ ತೀರಾ ಅರ್ಜೆಂಟ್ ಇದೆ, ನಂಗೆ ಬೇಕು ಆ ದುಡ್ಡು ಅಂತಂದರೆ ರವಿ ಆರಾಧನೆ ಮಾಡಬೇಕು. ತಗೊಂಡಿಲ್ಲ, ಕೊಟ್ಟಿಲ್ಲ, ಕೊಡಿಸ್ಬಿಟ್ಟಿದ್ದೀನಿ, ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಈಗ ನನ್ನ ತಲೆ ಮೇಲೆ ಬಂದಿದೆ, ಅವ್ರು ವಾಪಸ್ ಕೊಡ್ತಾ ಇಲ್ಲ, ಸಿಗಾಕೊಂಡ್ಬಿಟ್ಟಿದ್ದೀನಿ ಸಾಲದ ವಿಚಾರದಲ್ಲಿ, ರವಿ ಆರಾಧನೆ ಮಾಡಿದ್ರೆ ಅದನ್ನು ಹೊರಬರ್ತೀರ ನೀವು. ಸೊ ಅದರಿಂದ ಯಾವುದೇ ವಿಧದ ಸಾಲ ಬಾಧೆಗಳಿರಲಿ, ಮೀನರಾಶಿಯವರು ರವಿಯ ಆರಾಧನೆಯನ್ನು ಮಾಡುವುದರ ಮೂಲಕ ಅದರಿಂದ ಮುಕ್ತರಾಗಿ ಹೊರಬರಬಹುದು. ಸೊ ಇಂತಹ ಅದ್ಭುತವಾದ ಸುಲಭವಾದಂತಹ ರವಿಯನ್ನ ನೀವು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅನ್ನುವಂಥದ್ದು ನಾನೀಗ ಹೇಳ್ತೇನೆ. ಸೂರ್ಯಗ್ರಹಣ ಆರಾಧನೆ ವಿಶೇಷ ಪರಿಹಾರಗಳಲ್ಲಿ ಎಕ್ಕೆ ಗಿಡದ ಪ್ರಾಮುಖ್ಯತೆ ಬಹಳ ಜಾಸ್ತಿ ಇದೆ. ನೀವು ಭಾನುವಾರ ದಿನ ನಿಮ್ಮ ಮನೆ ಹತ್ರ ಎಲ್ಲರೂ ಒಂದು ಎಕ್ಕೆ ಗಿಡ ಎಲ್ಲರೂ ನೋಡಿ ಇಟ್ಕೊಳ್ಬೇಕು, ಅಥವಾ ಯಾವುದಾದ್ರು ದೇವಸ್ಥಾನ ಇದ್ದರೆ ಮನೆ ಹತ್ರ ಆ ಎಕ್ಕೆ ಗಿಡ ಇದೆಯಾ ಅಂತ ನೋಡ್ಕೊಳ್ಬೇಕು. ಆ ಎಕ್ಕೆ ಗಿಡವನ್ನು ಭಾನುವಾರದ ದಿವಸ ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಭಾಳ ವಿಶೇಷವಾಗಿರುತ್ತೆ. ಒಂದು ಸ್ವಲ್ಪ ಕೆಂಪು ಕಲರ್ ಹೂವು, ಒಂದು ಸ್ವಲ್ಪ ಕುಂಕುಮ ಹಾಕಿ ಕಲಿಸಿದ ಅಕ್ಷತೆ ಹಾಗೂ ಅರಿಶಿನ, ಕುಂಕುಮ, 1 ಲೋಟ ಉದ್ಧರಣೆ ಪಂಚಪಾತ್ರೆ ನೀರು, ಇಷ್ಟು ತೊಗೊಂಡು ಒಂದು ಪ್ಲೇಟಲ್ಲಿ ಇದಿಷ್ಟು ಇಟ್ಕೊಂಡು ತೊಗೊಂಡು ಹೋಗಿ ಆ ಎಕ್ಕೆ ಗಿಡಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ನೀವು ನೀರನ್ನು ಹಾಕಿ, ಆ ತಾಮ್ರದ ಚೆಂಬಲ್ ನೀರು ಹಾಕಿದ್ರೆ ತುಂಬ ವಿಶೇಷ. ಕೆಂಪು ಹೂಗಳಿಂದ ಅರ್ಚನೆ ಮಾಡಿ, ಸೂರ್ಯನಾರಾಯಣಾಯ ನಮಃ ಅಂತ ಬಹಳ ವಿಶೇಷವಾಗಿರುತ್ತೆ. ಭಾನುವಾರಗಳಲ್ಲಿ ಎಕ್ಕೆ ಗಿಡಕ್ಕೇನಾದರೂ ಪೂಜೆ ಮಾಡಿದರೆ ನೀವು ಸೂರ್ಯನ ದೋಷಗಳು ಪರಿಹಾರವಾಗಿ ರವಿಗ್ರಹಾನುಗ್ರಹವಾಗಿಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಅದೇ ಒಂದು ಗಿಡಕ್ಕೆ ನೀವೊಂದು ಕೆಂಪು ದಾರವನ್ನು ನೀವು ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಆ ಗಿಡಕ್ಕೆ ಕಟ್ಟು ಬಂದರೂ ಕೂಡ, ಕಟ್ಬಿಟ್ಟು ನನಗೆ ಇಷ್ಟು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಕಟ್ಬಿಟ್ಟು ಬಂದರೂ ಕೂಡ ಕೆಂಪು ದಾರ, 3 ಎಳೆ ದಾರ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ 9 ಭಾನುವಾರಗಳು ಪೂಜೆ ಮಾಡಬೇಕು, 9ನೇ ಭಾನುವಾರ ಕಟ್ಟಬೇಕು, ಗೊತ್ತಾಯ್ತಲ್ವ? ಆವಾಗ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಇಲ್ಲ ನೀವೇ ಕೈಯಲ್ಲಿ ಕಟ್ಕೊಳ್ತೀನಿ ಅಂದ್ರೂ ಒಂದು 3 ಎಳೆ ಅಥವಾ 9 ಎಳೆ ಇದನ್ನು ಕೆಂಪು ದಾರವನ್ನು ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ಬುಡದಲ್ಲಿ ಆ ದಾರದುಂಡೆ ಇಟ್ಟಿಸಿ ಅದಕ್ಕೆ ಪೂಜೆಗಳು ಅಭಿಷೇಕಗಳು ಮಾಡಿ, ಅದು ಒದ್ದೆ ಆದರೂ ಇನ್ನೂ ಒಳ್ಳೆಯದೇ. ಸೂರ್ಯನ ಅಭಿಷೇಕ ಮಾಡಿದ ನೀರಿನಲ್ಲಿ ಅದು ಒದ್ದೆ ಆದರೂ ತುಂಬ ಒಳ್ಳೆಯದು, ಇದಾಯ್ತಲ್ವಾ? ಸೊ ಅದು ಆಮೇಲೆ ಕುಂಕುಮಾರ್ಚನೆ ಮಾಡಿಸಿ, ಅಷ್ಟೋತ್ತರ ಪೂಜೆ ಮಾಡಿಸಿ, ನಂತರ ಅಭಿಮಂತ್ರಿತವಾದ ಆ ದಾರವನ್ನು ನಿಮ್ಮ ಕೈಗೆ ಬಲಗೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ರವಿಯ ಒಂದು ಅದ್ಭುತವಾದ ರಕ್ಷಣೆ ಯಾವಾಗಲೂ ಸಹ ನಿಮಗೆ ಇರ್ತದೆ, ಯಾವಾಗೂ ಬೇಕಾಗಿರ್ತಕ್ಕಂಥದ್ದು ಅಂತ. ಇದ್ರ ಜೊತೆಗೆ 3ನೇದಾಗಿ ಭಾನುವಾರದ ದಿವಸ ಬಹಳ ಮುಖ್ಯವಾಗಿ ಈಶ್ವರ ಆರಾಧನೆ, ಅಥವಾ ಭಾನುವಾರದ ದಿವಸ ನಾರಾಯಣ, ಶ್ರೀಮನ್ನಾರಾಯಣ, ಸೂರ್ಯನಾರಾಯಣ ಅನ್ನುವ ಹೆಸರಿನಲ್ಲಿ. ಈಗ ನೀವು ನಾರಾಯಣನ ಹೆಸರಿನಲ್ಲಿ ಪೂಜೆ ಮಾಡಬೇಕು, ಜಪ ಮಾಡಬೇಕು, ಆರಾಧನೆ ಮಾಡಬೇಕು ಅಂದರೆ ಓಂ ಸೂರ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿ ಭಾನುವಾರ ಒಂದು 1008 ಸಲ ಜಪ ಮಾಡಬೇಕು, ಆಯ್ತಲ್ವ? ತುಂಬ ಒಳ್ಳೆಯದು. ಇಲ್ಲ ಬರೀರಿ, ಒಂದು ಪೆನ್ ತಗೊಂಡು ಬರೀರಿ, ಓಂ ಸೂರ್ಯನಾರಾಯಣಾಯ ನಮಃ 333 ಬಾರಿ ಬರೀರಿ, ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಈಶ್ವರ ಆರಾಧನೆ ಮಾಡಬೇಕಾದ್ರೆ ರುದ್ರ ತ್ರಿಶತಿ ಅಂತ ಹೇಳ್ತಾರೆ. ಆ ರುದ್ರ ತ್ರಿಶತಿ ಮಂತ್ರಗಳಿಂದ ಈಶ್ವರ ದೇಗುಲದಲ್ಲಿ ಬಿಲ್ವ ಪತ್ರೆಯಿಂದ ಈಶ್ವರನಿಗೆ ಭಾನುವಾರದ ದಿವಸ ವಿಶೇಷವಾಗಿ ಆರಾಧನೆ ಮಾಡಿ, ಅಲ್ಲಿ ಸೂರ್ಯನ ಅಷ್ಟೋತ್ತರವನ್ನು ನೀವು ಪಠನೆ ಮಾಡಿಕೊಳ್ತಕ್ಕಂಥದ್ದು, ಆ ಕೆಂಪು ದಾರವನ್ನು ಅಲ್ಲಿಟ್ಟು ಅದನ್ನು ಕೈ ಕಟ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಪರಿಹಾರವಾಗಿರುತ್ತೆ. ಈ ಎಲ್ಲ ಸಿಂಪಲ್ ಪರಿಹಾರಗಳ ಜೊತೆಯಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರ ಪಠನ ಇರಬಹುದು, ರವಿಗ್ರಹ ಅಷ್ಟೋತ್ರ ಪಠನ ಇರಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು ಇರಬಹುದು, ಇದೆಲ್ಲ ವರ್ಕೌಟ್ ಆಗುತ್ತೆ, ಕೆಲಸ ಮಾಡುತ್ತೆ. ಬಟ್
ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂತಂದರೆ ಒಂದು ವಿಶೇಷವಾದ ರತ್ನ ಇದೆ. ಆ ವಿಶೇಷವಾದ ರತ್ನವೇ ಇದು ರಾಜವರ್ಧನ ಮಣಿ ಅಂತ. ಸೊ ಈ ರಾಜವರ್ಧನ ಮಣಿ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ರವಿಯ ಅನುಗ್ರಹವನ್ನು ಕೊಡುವ ಶಕ್ತಿ ಇರತಕ್ಕಂಥ ರತ್ನ. ಈ ರಾಜವರ್ಧನ ಮಣಿ ರಾಜಯೋಗವನ್ನು ಜೀವನದಲ್ಲಿ ವೃದ್ಧಿ ಮಾಡ್ತದೆ ಅಂತ ಹೇಳ್ತಾರೆ. ರವಿ ಅನುಗ್ರಹ ತುಂಬ ಚೆನ್ನಾಗಿ ಬರ್ತದೆ, ಆಯ್ತಲ್ವಾ. ಸೊ ಈ ಒಂದು ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನೇ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ, ಆಯ್ತಾ. ರಿಗಾರ್ಡ್ಲೆಸ್ ಯಾವುದೇ ರಾಶಿಯವ್ರು ನೀವು ಬೇಕಾದ್ರೂ ಆಗಿರಲಿ, ಯಾವ ನಕ್ಷತ್ರದವ್ರು ಬೇಕಾದ್ರೂ ಆಗಿರಲಿ, ರವಿಯ ಅನುಗ್ರಹ ಬೇಕಾ, ರಾಜವರ್ಧನ ಮಣಿಯನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ ನೀವು. ನಾವು ಈ ವಿಶೇಷವಾದಂತಹ ರಾಜವರ್ಧನ ಮಣಿಯನ್ನ ಇದೇ ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರ ದಿವಸ, ಯಾಕಂದ್ರೆ ಭಾನುವಾರ ರವಿಯ ವಾರದ ದಿವಸ ಅಮಾವಾಸ್ಯೆ ಜನವರಿ 18ನೇ ತಾರೀಕೆ ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗಮನಿಸಬೇಕು ನೀವು ಇದನ್ನ. ಅದರಲ್ಲಿ ಮೊಟ್ಟ ಮೊದಲನೆಯದು ಸಹಸ್ರ ರವಿಶಾಂತಿ ಹೋಮ. 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ಆ ರಾಜವರ್ಧನ ಮಣಿಯನ್ನ ಆ ರವಿಶಾಂತಿ ಹೋಮದಲ್ಲೇ ಎನರ್ಜೈಸ್ ಮಾಡ್ತಕ್ಕಂಥದ್ದು. ರವಿಯ ವಾರ ರಾಜವರ್ಧನ ಮಣಿಯನ್ನ ಸಹಸ್ರ ರವಿಶಾಂತಿಯಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಇದನ್ನು ನೀವು ನಿಮ್ಮ ಉಂಗುರದ ಬೆರಳಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರ್ತದೆ, ಒಳ್ಳೆ ಶಕ್ತಿಯನ್ನು ಕೊಡ್ತದೆ, ರವಿಯ ಅನುಗ್ರಹವನ್ನು ಕೊಡ್ತದೆ. ಬರೀ ಅಷ್ಟೇ ಅಲ್ಲ, ಇನ್ನೂ ಇದೆ, ಬಹಳ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಒಂದು ಅದ್ಭುತವಾದ ವಿಶೇಷವಾದ ನಿಗೂಢವಾದಂತಹ ಹೋಮ ಅಶ್ವಾರೂಢ ಪಾರ್ವತಿ ಹೋಮ. ಹಿಂದೆ ರಾಜಮಹಾರಾಜರು ಕೂಡ ಮಾಡ್ತಾ ಇದ್ರು. ಅದ್ಭುತವಾದಂತಹ ರಾಜಸಿಂಹಾಸನ, ಆ ಯೋಗ ಫಲಗಳು ಬೇಕು, ಗೆಲ್ಲಬೇಕು ಅನ್ನುವಂಥ, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು, ಯುದ್ಧಗಳನ್ನು ಗೆಲ್ಲಬೇಕು, ಎಲ್ಲ ಕಡೆ ಜಯವೇ ಬರಬೇಕು, ಜಯ ನಮ್ಮ ಬೆನ್ನ ಹಿಂದೆ ಇರಬೇಕು ಅನ್ನುವ ಕಾರಣಕ್ಕೆ, ಯಾವುದೇ ಕೆಲಸಗಳು ಸರಾಗವಾಗಿ ಸಾಗಬೇಕು ಅನ್ನುವ ಕಾರಣಕ್ಕೆ, ಆ ರಾಜಯೋಗ ನಿಮಗೆ ಸಿಗಬೇಕು ಅನ್ನುವುದಕ್ಕೆ ಅದ್ಭುತವಾದಂತಹ ಪರಿಹಾರ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ. ಆ ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಈ ಒಂದು ರಾಜವರ್ಧನ ಮಣಿಯನ್ನ ವಿಶೇಷವಾಗಿ ನಾವು ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಹಸ್ರ ರವಿಶಾಂತಿ ಹೋಮ, ಅಶ್ವಾರೂಢ ಪಾರ್ವತಿ ಹೋಮ. ಅಮಾವಾಸ್ಯೆ ದಿವಸ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವುದು? ಈ ಮಾಟ ಮಂತ್ರಗಳು, ದೃಷ್ಟಿದೋಷಗಳು, ಶತ್ರು ಬಾಧೆಗಳು, ಈ ತೊಂದರೆ ಕೊಡ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜೀಸ್ ದೂರ ಆಗಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆ ಅಘೋರಾಸ್ತ್ರ ಹೋಮದಲ್ಲೂ ಸಹ ಈ ಒಂದು ರಾಜವರ್ಧನ ಮಣಿ ಅಮಾವಾಸ್ಯೆ ವಿಶೇಷ ಹೋಮಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಗುರುಬಲ ಇಲ್ಲ, ಗುರುಬಲ ಸಿಗುವಂಗಾಗಬೇಕು, ಅಥವಾ ಗುರುಬಲ ಇದೆ, ಗುರುಬಲ ಕೆಲಸ ಮಾಡ್ತಾ ಇಲ್ಲ, ಆ ಗುರುಬಲ ಕೆಲಸ ಮಾಡುವಂಗಾಗಬೇಕು. ಗುರುಶಾಂತಿ ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮದಶೆ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಗ್ರಹಗಳ ಒಂದು ದೋಷ, ನವಗ್ರಹಗಳಲ್ಲಿ ಯಾವುದೇ ಗ್ರಹದ ದೋಷವಿದ್ರೂ ಪರಿಹಾರ ಆಗಲೇಬೇಕು ಅಂತ ಹೇಳಿ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೂ ಹೋಮಗಳನ್ನು ಅಮಾವಾಸ್ಯೆ 18ನೇ ತಾರೀಕು ಬೆಳಗಿನ ದಿವಸ, ಬೆಳಗಿನ ಸಮಯದಲ್ಲಿ 18ನೇ ತಾರೀಕು ಬೆಳಗ್ಗೆ ನಾವು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಈ ಎಲ್ಲ ಹೋಮಗಳು ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಅದೇ ರೀತಿಯಲ್ಲಿ ಸಹಸ್ರ ರವಿಶಾಂತಿ ಹವನ, ಅದೇ ರೀತಿಯಲ್ಲಿ ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಲೈವಲ್ಲಿ ನೀವು ಆಗುವಂಥದ್ದು ನೋಡ್ತೀರಾ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ತೀರಾ, ಕೇಳಿಸ್ಕೊಳ್ಬಹುದು ನೀವು. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಉಂಗುರವನ್ನು, ರಾಜವರ್ಧನ ಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಆಯ್ತಲ್ವಾ, ಅವರವರ ರಾಶಿಯಾನುಸಾರವಾಗಿ ಅವರಿಗೆ ಗೊತ್ತಾಗಬೇಕು ರವಿಯ ಆರಾಧನೆಯ ವಿಶೇಷ ಫಲ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.